crew cheering on what's about to be a momentous moment. That good in the planetarium, keeping it dark in there for him. Okay, we're waiting to hear the confirmation that second stage LOX load is complete. That should be coming up momentarily. Stage 2, LOX load complete. There's that confirmation from Mission Control right on schedule. So the next major visual milestone we're likely to have from the outside. 40 ಸೆಕೆಂಡ್ಗಳು ಮಾತ್ರ ಬಾಕಿ ಇದೆ. 40 ಸೆಕೆಂಡ್ಗಳಲ್ಲಿ ಈ ಆಕ್ಸಿಯಂ 4 ಬಾಹ್ಯಾಕಾಶ ಯೋಜನೆ ಸಕ್ಸಸ್ ಆಗಬೇಕು. ಖಂಡಿತವಾಗಿ ಫಾಲ್ಕನ್ 9 ರಾಕೆಟ್ ಒಳಗಡೆ ಕುಳಿತಿರ್ತಕ್ಕಂಥ ಎಲ್ಲರೂ ಕೂಡ ನೋಡಿ ಥಮ್ ಅಪ್ ಮಾಡ್ತಾ ಇದ್ದಾರೆ, ಥಮ್ಸ್ ಅಪ್ ಮಾಡ್ತಾ ಇದ್ದಾರೆ. ಅಂದ್ರೆ ವಿ ಆರ್ ಆಲ್ ರೆಡಿ ಅಂತ. ಪೆಗ್ಗಿ ವಿಟ್ಸನ್, ಶುಭಾಂಶು ಶುಕ್ಲಾ, ಟಿಬೋರ್ ಕಾಪು, ಸ್ಕ್ಲಾವೋಸ್ ಉಜಾನ್ಸ್ಕಿ ಎಲ್ಲರೂ ರೆಡಿ. And a great nighttime shot of Dragon sitting there at historic Launch Complex 39A with the AX-4 crew safely tucked inside with just over a minute to go until liftoff. Seated left to right inside Dragon from this camera's perspective, you have Tibor Kapu there on the left-hand side. Then beside him is our pilot, Shubhanshu Shukla. Then to the other side is armed. Falcon 9 is in startup and is now controlling. Is Commander Peggy Whitson, and Dragon then on the far side is Sławosz Uznanski Wisniewski of ESA. Dragon, SpaceX, go for launch. AX-4 is go for launch. That is great news for Mission Control and from our crew on board Dragon. With that, we are just at T-minus 30 seconds to lift off of AX-4. Let's go AX-4. 15 seconds. T-minus 10, 9, 8, 7, 6, 5, 4, 3, 2, 1. Ignition and liftoff. For three nations, a new chapter in space takes flight. Godspeed, AX-4. T+30 seconds into flight with the Axiom 4 crew on board Dragon, headed to the International Space Station. Waiting to hear call-outs from the Falcon 9 engineering team. Power and telemetry nominal. Stage 1 throttle. AXIM-4 ಯಶಸ್ವಿ ಉಡ್ಡಯನ. AXIM-4 ಯಶಸ್ವಿ ಉಡ್ಡಯನ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಿದಂತಾಗಿದೆ ಭಾರತಕ್ಕೆ ಇದು ಒಂದು ರೀತಿಯಲ್ಲಿ ಮೈಲುಗಲ್ಲು, ಇಸ್ರೋದವರಿಗೂ ಕೂಡ ದೊಡ್ಡ ಮೈಲುಗಲ್ಲು. ಯಾಕೆಂದ್ರೆ ಭಾರತದ ಶುಭಾಂಶು ಶುಕ್ಲಾ ಅವರನ್ನ ಹೊತ್ತಂತಹ ಜೊತೆಗೆ 3 ಜನ ಹೊತ್ತಂತಹ AXIM-4 ಫಾಲ್ಕನ್ 9 ಯಶಸ್ವಿಯಾಗಿ ಉಡ್ಡಯನ ಆಗಿದೆ. ಈಗ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ. ಈ ಸಂದರ್ಭಕ್ಕೋಸ್ಕರ ಇಡೀ ಭಾರತ ಕಾಯ್ತಾ ಇತ್ತು, ಸಮಸ್ತ ಭಾರತೀಯರು ಕಾಯ್ತಾ ಇದ್ರು. ಯಾಕೆಂದ್ರೆ ಇದು 40 ವರ್ಷಗಳ ಬಳಿಕ ಭಾರತೀಯರೊಬ್ಬರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ರಾಕೇಶ್ ಶರ್ಮಾ ಅಂತ 84ರಲ್ಲಿ ಹೋಗಿದ್ರು, ಬಟ್ ಅವರು ಅಂತರಿಕ್ಷ ಯಾನವನ್ನ ಮಾಡಿದ್ರು, ಬಟ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಹೋಗಿರ್ಲಿಲ್ಲ. ಇವರೇ ಮೊದಲಿಗರು. ಹಾಗೆ ನೋಡಕ್ ಹೋದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಒಳಗೆ ಹೋಗ್ತಾ ಇರ್ತಕ್ಕಂಥ ಮೊದಲ ಭಾರತೀಯ. 145 ಕೋಟಿ ಭಾರತೀಯರನ್ನ ಪ್ರತಿನಿಧಿಸ್ತಾ ಇದ್ದಾರೆ ಶುಭಾಂಶು ಶುಕ್ಲಾ. ಹಾಗಾಗಿ ಮಹತ್ವದ ಹೆಜ್ಜೆಯನ್ನ ಭಾರತ ಇಟ್ಟಿದೆ ಈ ನಿಟ್ಟಿನಲ್ಲಿ. ಈ ಯೋಜನೆ ಸಕ್ಸಸ್ ಆದ ನಂತರ ಇಸ್ರೋದವರಿಗೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಾವೇ ಸ್ವತಃ 3 ಗಗನಯಾತ್ರಿಗಳನ್ನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಕಳಿಸುವಂತಹ ನಿರ್ಧಾರವನ್ನ ಮಾಡಿದ್ದೀವಿ. ಅದರ ಜೊತೆಗೆ 1935ರ ವೇಳೆಗೆ ನಮ್ಮದೇ ಆದಂತಹ ಅಂತರಿಕ್ಷ ಸ್ಟೇಷನ್ ಒಂದನ್ನು ನಾವು ರೆಡಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ದೀವಿ. ಎಲ್ಲ ಇಸ್ರೋದವರ ಮೇಲೆ ಜವಾಬ್ದಾರಿ ಇದೆ. ಅದಕ್ಕೆ ಮೊದಲ ಹೆಜ್ಜೆ ಇದು ಮೊದಲ ಹೆಜ್ಜೆಯನ್ನ ಭಾರತ ಮತ್ತು ಇಸ್ರೋದವರು ಅತ್ಯಂತ ಯಶಸ್ವಿಯಾಗಿ ಇಟ್ಟಿದ್ದಾರೆ ಇಲ್ಲಿಯ ತನಕ. ನಾಳೆ ಸಾಯಂಕಾಲ ಭಾರತೀಯ ಕಾಲಮಾನ 4:30ರ ವೇಳೆಗೆ ಡಾಕಿಂಗ್ ಅಂದ್ರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದ ಬಳಿ ಹೋಗಿ ಅದಕ್ಕೆ ಅಂಟಿಕೊಳ್ಳುವ ಕೆಲಸ, ಇವರೆಲ್ಲ ಇರತಕ್ಕಂಥ ಮುಂಭಾಗ ಇದೆಯಲ್ಲ, ಅದು ಅಂಟಿಕೊಳ್ಳುವ ಕೆಲಸವನ್ನ ಮಾಡುತ್ತೆ. ಇಲ್ಲಿವರೆಗೂ ಕೂಡ ಅತ್ಯಂತ ಯಶಸ್ವಿಯಾದಂತಹ ಕಾರ್ಯಾಚರಣೆ ನಡೆದಿದೆ.
ಎಲ್ಲೂ ಯಾವುದೇ ತಾಂತ್ರಿಕ ವೈಫಲ್ಯಗಳಾಗಲಿ ಲೋಪಗಳಾಗಲಿ ಏನೂ ಆಗಿಲ್ಲ. ಸೊ ಹಾಗಾಗಿ ಇದು ಅತ್ಯಂತ ಯಶಸ್ವಿ ಉಡ್ಡಯನ ಅಂತಕ್ಕಂಥದ್ದನ್ನ ನಾವು ಬಹಳ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ವಿಶ್ವದ ಅತಿ ದೊಡ್ಡ ಖಾಸಗಿ ಬಾಹ್ಯಾಕಾಶ ಘಟಕ ಸ್ಪೇಸ್ ಎಕ್ಸ್ ತಯಾರಿಸಿರ್ತಕ್ಕಂಥ ಫಾಲ್ಕನ್ 9 ರಾಕೆಟ್, 76 ಮೀಟರ್ ಉದ್ದದ ಫಾಲ್ಕನ್ 9 ರಾಕೆಟ್ ಇವರೆಲ್ಲರನ್ನ ಹೊತ್ತೊಯ್ತಾ ಇರ್ತಕ್ಕಂಥ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಮೈ ರೋಮಾಂಚನವಾಗುವಂತಹ ಸನ್ನಿವೇಶ ಇದು. ನಿಜಕ್ಕೂ ಕೂಡ ಅಲ್ಲಿರ್ತಕ್ಕಂಥವ್ರಿಗೂ ಅದೇ ರೀತಿಯಾದಂತಹ ಸನ್ನಿವೇಶ. ಬಟ್ ಅವ್ರಿಗೆ ಬಹಳ ತರಬೇತಿ ಆಗಿರುತ್ತೆ. ಆಕ್ಸಿಯಂ 4 ಮಿಷನ್ ಜೂನ್ ಮೊದಲ ವಾರದಲ್ಲೇ ಹಾಗಾದ್ರೆ ಹೋಗಬೇಕಾಗಿತ್ತು. ಆದ್ರೆ ಕೆಟ್ಟ ಹವಾಮಾನ ಬೇರೆ ಬೇರೆ ಕಾರಣದಿಂದ ಮುಂದೂಡಲ್ಪಟ್ಟಿತ್ತು. ಉಡಾವಣಾ ಸ್ಥಳವನ್ನ ಕೊನೆಗೂ ಕೂಡ ಫೈನಲ್ ಮಾಡಲಾಯಿತು. ಅಮೆರಿಕದ ಖಾಸಗಿ ಕಂಪನಿಯಾದ ಆಕ್ಸಿಯಂ ಸ್ಪೇಸ್ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡಿದೆ. ಜೊತೆಗೆ ನಾಸಾದವರ ಸಹಭಾಗಿತ್ವ ಕೂಡ ಇದೆ. ಭಾರತದ ಶುಭಾಂಶು ಶುಕ್ಲಾ ಮತ್ತು ಇತರ ಮೂವರನ್ನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಕರೆದೊಯ್ಯುವ ಆಕ್ಸಿಯಂ 4 ಮಿಷನ್ ಸದ್ಯಕ್ಕೆ ಯಶಸ್ವಿ ಉಡಾವಣೆಯನ್ನ ಕಂಡಿದೆ. ಉಡಾವಣೆಯಲ್ಲಿ ಯಾವ ಲೋಪದೋಷಗಳು ಆಗ್ಲಿಲ್ಲ ಅಂತಂದ್ರೆ ಅರ್ಧ ಗೆದ್ದಂಗೆ, 50% ಸಕ್ಸಸ್ ಆಯ್ತು ಅಂತಾನೆ ಅರ್ಥ. ನಾಳೆ ಸಾಯಂಕಾಲದ ವೇಳೆಗೆ ಡಾಕಿಂಗ್ ಆಗುತ್ತೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ. ಈ 4 ಜನ ಹೋಗ್ತಾರೆ. ಇದರಲ್ಲಿ 4 ಜನರಲ್ಲಿ ಪೆಗ್ಗಿ ವಿಟ್ಸನ್ USA ಮಹಿಳಾ ಗಗನಯಾತ್ರಿ, ಇವರೊಬ್ಬರಿಗೆ 5 ಬಾರಿ ಅನುಭವ ಇದೆ ಗಗನಯಾನವನ್ನ ಮಾಡಿರ್ತಕ್ಕಂಥದ್ದು. ಅದನ್ನು ಬಿಟ್ರೆ ಶುಭಾಂಶು ಶುಕ್ಲಾ ಮೊದಲ ಬಾರಿ, ಟಿಬೋರ್ ಕಾಪು ಮೊದಲ ಬಾರಿ, ಸ್ಲಾವೆಜ್ ಉದ್ನಾಸ್ಕಿ ಮೊದಲ ಬಾರಿಗೆ, ಎಲ್ಲರೂ ಕೂಡ ಮೊದಲ ಬಾರಿಗೆ ಗಗನಯಾನವನ್ನ ಮಾಡ್ತಾ ಇದ್ದಾರೆ. ಈ ಗಗನಯಾನ ಅತ್ಯಂತ ನಿರೀಕ್ಷಿತವಾಗಿತ್ತು ಮತ್ತೆ ಅತ್ಯಂತ ಕುತೂಹಲ ಭರಿತವಾಗಿತ್ತು. ಆಕ್ಸಿಯಂ ಮಿಷನ್ ಈಗ ಅತ್ಯಂತ ಯಶಸ್ವಿಯಾಗಿ ಫಾಲ್ಕನ್ 9 ರಾಕೆಟ್ ನಲ್ಲಿ ಇವರೆಲ್ಲರನ್ನ ಕೂಡ ಹೊತ್ತೊಯ್ಯಲಾಗ್ತಾ ಇದೆ. ಬೇರೆ ಬೇರೆ ಕಾರಣಗಳಿತ್ತು ಬಿಡಿ. ಈಗ ಬಾಹ್ಯಾಕಾಶದಲ್ಲಿ ಪಂಚ ದೇಶಗಳಿತ್ತು, ಅಲ್ಲಿ ಹೋದಂಥವ್ರು ನಮ್ಮ ಭಾರತದವರು ಯಾರೂ ಇರಲಿಲ್ಲ. ಭಾರತವೂ ಕೂಡ ಈಗ ಇದನ್ನ ಪ್ರತಿನಿಧಿಸುವಂತಹ ಹೆಮ್ಮೆಯ ಸನ್ನಿವೇಶ ಸಮಸ್ತ ಭಾರತೀಯರಿಗೆ. 40 ವರ್ಷಗಳ ನಂತರ ಬಾಹ್ಯಾಕಾಶಕ್ಕೆ ಭಾರತ ಕಾಲಿಡ್ತಾ ಇರತಕ್ಕಂಥದ್ದು. ಈ ಖಾಸಗಿ ಮಿಷನ್ ಅಲ್ಲಿ ISS ಗೆ ಮೊದಲ ಭಾರತೀಯ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಇಸ್ರೋ ಮತ್ತು ನಾಸಾದಿಂದ ಶುಭಾಂಶು ಶುಕ್ಲಾ ಅವರು ಸಾಕಷ್ಟು ತರಬೇತಿಯನ್ನ ಪಡ್ಕೊಂಡಿದ್ರು. ಶುಭಾಂಶು ಅವರಿಗೆ ಬೇಕಾದಷ್ಟು ತರಬೇತಿಯನ್ನ ರಷ್ಯಾದಲ್ಲಿ ಕೊಡಲಾಗಿತ್ತು, ಪೋಲೆಂಡ್ ನಲ್ಲಿ ಕೊಡಲಾಗಿತ್ತು, ಅಮೆರಿಕದ ನಾಸಾದವರು ಇವ್ರನ್ನ ಟ್ರೈನ್ ಮಾಡಿದ್ರು. ಎಲ್ಲದಕ್ಕಿಂತ ಮುಖ್ಯ ಇಸ್ರೋದವರು ಇವ್ರನ್ನ ಚೆನ್ನಾಗಿ ಟ್ರೈನ್ ಮಾಡಿದ್ರು. ಸೊ ಹಾಗಾಗಿ ಇವರೆಲ್ಲರೂ ಕೂಡ ಈಗ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇದಕ್ಕೋಸ್ಕರ ಭಾರತ 550 ಕೋಟಿ ರೂಪಾಯಿ ಹೂಡಿಕೆ ಮಾಡಿತ್ತು. 12 ಪ್ರಯೋಗಗಳನ್ನು ಮಾಡೋದಕ್ಕೆ ಇವರಿಗೆ ಅವಕಾಶ ಕೊಟ್ಟಿದ್ದಾರೆ ಶುಭಾಂಶು ಶುಕ್ಲಾ ಅವರಿಗೆ. 7 ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಯೋಗಗಳು, ಬಯಾಲಜಿಗೆ ಸಂಬಂಧಪಟ್ಟಂತದ್ದು. ಭಾರತದ ಸಂಶೋಧನೆಯನ್ನ ನಿರ್ವಹಿಸೋದಕ್ಕೆ ಕೂಡ ಶುಭಾಂಶು ಶುಕ್ಲಾ ಅವರಿಗೆ ತರಬೇತಿಯನ್ನ ಕೊಟ್ಟಿದ್ದಾರೆ. ಗ್ರೂಪ್ ಕ್ಯಾಪ್ಟನ್ ಇನ್ಫ್ಯಾಕ್ಟ್ ಇವರು. ಆದರೆ ತರಬೇತಿ ಬೇರೆ ಬೇರೆ ಸಬ್ಜೆಕ್ಟ್ಗಳಲ್ಲಿ ಆಗಬೇಕು. ಅದಕ್ಕೋಸ್ಕರ ಇವರಿಗೆ ಎಲ್ಲ ರೀತಿಯ ತರಬೇತಿಯನ್ನ ಕೊಟ್ಟು ಇಲ್ಲಿಂದ ಕಳಿಸಿರ್ತಕ್ಕಂಥದ್ದು. 2026ರಲ್ಲಿ ಮಾನವ ಸಹಿತ ಬಾಹ್ಯಾಕಾಶ ಯೋಜನೆಯನ್ನ ಇಸ್ರೋದವರು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಮೊದಲ ಹೆಜ್ಜೆ ಯಶಸ್ವಿಯಾಗಿದೆ ಇಲ್ಲಿ ತನಕ. ಇದಕ್ಕೆ ಸಿದ್ಧವಾಗಬೇಕು ಅಂತಾನೆ ಶುಕ್ಲಾ ಅವರನ್ನ ಗಗನಯಾನಕ್ಕೆ ಕಳಿಸಿರ್ತಕ್ಕಂಥದ್ದು. ಅದೆಲ್ಲದರ ಇನ್ಚಾರ್ಜ್ ಕಂಪ್ಲೀಟ್ ಆಗಿ ಭಾರತ ಸರ್ಕಾರವೇ ವಹಿಸಿಕೊಂಡಿತ್ತು. ಅದಕ್ಕೋಸ್ಕರ 550 ಕೋಟಿ ರೂಪಾಯಿ ಹಣವನ್ನ ವ್ಯಯಿಸಿತ್ತು. ಜಾಗತಿಕ ಸುರಕ್ಷತಾ ನಿಯಮಗಳು ಹೇಗಿರಬೇಕು, ಬಾಹ್ಯಾಕಾಶ ವಾಸ ಹೇಗಿರಬೇಕು, ಪ್ರಯೋಗಗಳ ನಿರ್ವಹಣೆ ಹೇಗಾಗಬೇಕು, ಇದೆಲ್ಲವನ್ನ ಇಸ್ರೋದವರು ಶುಭಾಂಶು ಶುಕ್ಲಾ ಅವರಿಗೆ ಕೊಡಲಾಗಿತ್ತು. ಶುಭಾಂಶು ಶುಕ್ಲಾ ಅವರಿಗೂ ಬೆಂಗಳೂರಿಗೂ ಅವಿನಾಭಾವ ಸಂಬಂಧ. ಬೆಂಗಳೂರಿನ IISc ಅಲ್ಲೇ ಅವರು MTech ಓದಿದ್ದು. ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನಿದೆ ಅಲ್ಲೇ MTech ಪದವಿ ಪಡೆದಿದ್ದು. ಮೂಲತಃ ಇವರು ಉತ್ತರ ಪ್ರದೇಶದ ಲಕ್ನೋದವರು, ಬಟ್ ಓದಿದ್ದು ಬೆಂಗಳೂರಿನಲ್ಲಿ. ಹಾಗಾಗಿ ನಮಗೆ ಅಲ್ಲೂ ಕೂಡ ಒಂದು ಲಿಂಕ್, ಹೆಮ್ಮೆ ಪಡೋದಕ್ಕೋಸ್ಕರ ನಮ್ಮ ಬೆಂಗಳೂರಿನಲ್ಲಿ ಓದಿದ್ರು ಅಂತ ಅಂದ್ಬಿಟ್ಟು. ಸೊ ಅಂತರಿಕ್ಷದಲ್ಲಿ ಈಗ ತಿರಂಗ ವೈಭವವನ್ನು ನಾವು ನೋಡ್ತಾ ಇದ್ದೀವಿ, ಕಣ್ತುಂಬಿಕೊಳ್ತಾ ಇದ್ದೀವಿ. ಆಕ್ಸಿಯಂ 4 ನೌಕೆ ಅತ್ಯಂತ ಯಶಸ್ವಿಯಾಗಿ ಉಡಾವಣೆಯಾಗಿರ್ತಕ್ಕಂಥದ್ದನ್ನ ಕೂಡ ನೋಡ್ತಾ ಇದ್ದೀವಿ. ಸೊ ಒಟ್ಟಾರೆ 10 ಸಮಸ್ಯೆಗಳನ್ನ ಎದುರಿಸಿ ಕೊನೆಗೂ ಕೂಡ ಇದು ಸಕ್ಸಸ್ ಆಗಿರ್ತಕ್ಕಂಥದ್ದು. ಭಾರತೀಯರಿಗೆ ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ದಿನ ಇದು. ಶುಭಾಂಶು ಇವತ್ತು ಬಾಹ್ಯಾಕಾಶಕ್ಕೆ ಜಿಗಿದಿದ್ದಾರೆ. ಹಲವು ಬಾರಿ ಮುಂದೂಡಲ್ಪಟ್ಟಂತಹ ಈ ಭಾರತೀಯ ಶುಭಾಂಶು ಶುಕ್ಲಾ ಅವರ ಅಂತರಿಕ್ಷ ಯಾನ ಈಗಷ್ಟೇ ಆರಂಭ ಆಗಿದೆ. ಶುಕ್ಲಾ ಸೇರಿದಂತೆ ಒಟ್ಟು 4ರನ್ನ ಹೊತ್ತ ಅಮೆರಿಕದ ಆಕ್ಸಿಯಂ ನೌಕೆಯನ್ನ ಭಾರತೀಯ ಕಾಲಮಾನ 12 ಗಂಟೆ 1 ನಿಮಿಷ ಸರಿಯಾಗಿ ಉಡಾವಣೆಯನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಲಾಗಿದೆ. ಈ ಹಿಂದೆ ತಾಂತ್ರಿಕ ಮತ್ತು ಹವಾಮಾನ ವೈಪರೀತ್ಯದ ಕಾರಣ ಉಡ್ಡಯನ ಹಲವು ಬಾರಿ ಮುಂದೂಡಿಕೆಯಾಗಿತ್ತು. ಬಟ್ ಬಿಟ್ಬಿಡೋಣ ಅದನ್ನ ನಾವೀಗ. ಈಗ ಸದ್ಯಕ್ಕೆ ಅದು ಸಕ್ಸಸ್ ಆಗಿದೆ, ಅದನ್ನ ಮಾತ್ರ ಇಟ್ಕೊಳ್ಳೋಣ. ನಾಳೆ 4:30 ಭಾರತೀಯ ಕಾಲಮಾನ ಪ್ರಕಾರ ಅದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಇವರೆಲ್ಲರೂ ಕೂಡ ತಲುಪುತ್ತಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಬರ್ತಾ ಇದೆ. ಶುಕ್ಲಾ ಜೊತೆಗೆ ಇನ್ನೂ 3 ಗಗನಯಾತ್ರಿಗಳು ಬಾಹ್ಯಾಕಾಶ ಯಾನವನ್ನು ಮಾಡ್ತಾ ಇದ್ದಾರೆ. 28 ಗಂಟೆ
ಪ್ರಯಾಣ ಮಾಡಬೇಕು ಅವರು. ಒಟ್ಟು 28 ಗಂಟೆ ಇದರಲ್ಲಿ ಇರಬೇಕಾಗುತ್ತೆ. ಆ ನಂತರ ಗುರುವಾರ ಅಂದರೆ ನಾಳೆ ಸಂಜೆ 5 ಗಂಟೆಗೆ 4:30ಕ್ಕೆ ಅವರು ಸ್ಪೇಸ್ ಸ್ಟೇಷನ್ ಅನ್ನು ರೀಚ್ ಆಗ್ತಾರೆ. 14 ದಿನ ಅಂತರಿಕ್ಷ ವಾಸವನ್ನು ಮಾಡ್ತಾ ಇದ್ದಾರೆ. 14 ಡೇಸ್ ಲೆಕ್ಕಾಚಾರ ಇರ್ತಕ್ಕಂಥದ್ದು. ISSನಲ್ಲಿ 60 ರೀತಿಯ ಬೇರೆ ಬೇರೆ ಪ್ರಯೋಗಗಳನ್ನು ಈ 4 ಜನ ಸೇರಿಕೊಂಡು ಮಾಡ್ತಾರೆ. ಆಮೇಲೆ ಇದು ಇಷ್ಟೊಂದು ಇನ್ವೆಸ್ಟ್ ಮಾಡೋ ಶಕ್ತಿನೂ ಕೂಡ ಹಲವಾರು ದೇಶಗಳಿಗಿಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. 550 ಕೋಟಿ ಒಬ್ಬರನ್ನ ಕಳಿಸೋದಕ್ಕೆ ಇಲ್ಲಿಂದ ಬಾಹ್ಯಾಕಾಶ ಕೇಂದ್ರಕ್ಕೆ ಅಂದ್ರೆ ತಮಾಷೆ ಮಾತಲ್ಲ. ಸಣ್ಣ ಪುಟ್ಟ ರಾಷ್ಟ್ರಗಳು ಕನಸಲ್ಲೂ ಯೋಚನೆ ಮಾಡೋಕ್ಕಾಗಲ್ಲ. ಬಟ್ ಈಗಿನ ನವ ಭಾರತ ಅದನ್ನ ಸಾಧಿಸಿದೆ. ಇಲ್ಲ ಆಗಲೇಬೇಕು. ಯಾಕೆಂದ್ರೆ ಅಮೆರಿಕ, ರಷ್ಯಾ, ಫ್ರಾನ್ಸ್, ಚೀನಾ ಈ ದೇಶಗಳನ್ನ ಬಿಟ್ಟರೆ ಅಂತರಿಕ್ಷ ಮತ್ತು ಬಾಹ್ಯಾಕಾಶದಲ್ಲಿ ಪ್ರಭುತ್ವವನ್ನು ಸಾಧಿಸಿದ ರಾಷ್ಟ್ರಗಳೇ ಇರಲಿಲ್ಲ. ಈಗ ಭಾರತ ಇವರೆಲ್ಲರಿಗೂ ಕೂಡ ಕಾಂಪಿಟ್ ಮಾಡೋದಕ್ಕೆ ಶುರು ಮಾಡಿರ್ತಕ್ಕಂಥದ್ದು ಆರಂಭ. ಅದಕ್ಕೆ ನಾನು ಹೇಳಿದ್ದು ಮೊದಲ ಹೆಜ್ಜೆಯನ್ನ ಭಾರತ ಅತ್ಯಂತ ಯಶಸ್ವಿಯಾಗಿ ಇಟ್ಟಿದೆ. ಅಂತರಿಕ್ಷದಲ್ಲಿ ಭಾರತೀಯ ಎಲ್ಲರೂ ಕೂಡ ಹೆಮ್ಮೆ ಪಡಬೇಕಾದಂತಹ ವಿಚಾರ ಇದು. ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಸ್ಪೇಸ್ ಎಕ್ಸ್ ಫಾಲ್ಕನ್ 9 ರಾಕೆಟ್ ಈಗಾಗಲೇ ಹೊರಟಿದೆ, ನಭಕ್ಕೆ ಚಿಮ್ಮಿದೆ. 14 ದಿನಗಳ ಕಾಲ ಎಲ್ಲರೂ ಅಲ್ಲೇ ಇದ್ದು ಒಟ್ಟು 60 ರೀತಿಯ ಪ್ರಯೋಗಗಳನ್ನು ನಡೆಸ್ತಾರೆ. ಇದರಲ್ಲಿ ಭಾರತದ ಪರವಾಗಿ ಶುಕ್ಲಾ ನಡೆಸ್ತಕ್ಕಂಥ 7 ಪ್ರಯೋಗ ಕೂಡ ಸೇರಿದೆ. ತಮ್ಮ ಪ್ರಯಾಣದ ವೇಳೆ ಅವರು ನೋಡಿ, ನಾವೆಲ್ಲದಕ್ಕೂ ನಮ್ಮ ಲಿಂಕನ್ನು ಹುಡುಕ್ತೀವಿ ಅನ್ನೋದಕ್ಕೆ ಮೈಸೂರು ಹಲ್ವಾ ತೊಗೊಂಡು ಹೋಗಿದ್ದಾರೆ. ಮಾವಿನ ಹಣ್ಣಿನ ರಸವನ್ನು ತೊಗೊಂಡು ಹೋಗಿದ್ದಾರೆ ಎಲ್ರಿಗೂ ಕೊಡೋದಕ್ಕೋಸ್ಕರ. ಅಲ್ಲೂ ಕೂಡ ನಮ್ಮ ಲಿಂಕ್ ಇದೆ ಅಂತಕ್ಕಂಥದ್ದು ಖುಷಿಯಾದಂತಹ ವಿಚಾರ. ISSನ ಇವರೆಲ್ಲ ಜೊತೆಗಳಿಗೆ ಕೊಡೋದಕ್ಕೋಸ್ಕರ 1984ರಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ, ರಾಕೇಶ್ ಶರ್ಮಾ ಅವರು ರಷ್ಯಾದ ಸುಯೆಜ್ ನೌಕೆಯಲ್ಲಿ ಅಂತರಿಕ್ಷ ಪ್ರವಾಸವನ್ನು ಕೈಗೊಂಡು ಇತಿಹಾಸ ನಿರ್ಮಿಸಿದರು. ಬಟ್ ಅವಾಗಿನ್ನೂ ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ ಸ್ಥಾಪನೆ ಆಗಿರಲಿಲ್ಲ. ಅವರು ಅಂತರಿಕ್ಷ ಪ್ರವಾಸವನ್ನು ಕೈಗೊಂಡು ಯಶಸ್ವಿಯಾಗಿ ವಾಪಸ್ ಬಂದಿದ್ದರು. ಬಟ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ದಿನಗಳನ್ನು ಕಳೆಯೋದಿದೆಯಲ್ಲ, ಆ ಅನುಭವ ನಾ ಹೇಳಿದ್ನಲ್ಲ, ಎಷ್ಟೋ ಕೋಟಿ ಜನರಿಗೆ ಒಬ್ಬರಿಗೆ ಸಿಗ್ತಕ್ಕಂಥದ್ದು. ನಾನು ಓದ್ತಾ ಇದ್ದೆ, ಮೇಲ್ಗಡೆ ಅವರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಲಿ ಕೂತ್ಕೊಂಡ್ರೆ ಒಂದು ದಿನಕ್ಕೆ ಅವರಿಗೆ 12 ಸೂರ್ಯೋದಯ 12 ಸೂರ್ಯಾಸ್ತವನ್ನು ನೋಡ್ತಾರಂತೆ. ಆಮೇಲೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ಅವರ ಕೆಳಗಡೆ ಬರ್ತಾ ಇರುತ್ತೆ. ಯಾಕೆಂದರೆ ಭೂಮಿ ತಿರುಗ್ತಾ ಇರುತ್ತೆ. ಅವರು ಒಂದು ಸರ್ತಿ ಭಾರತವನ್ನು ನೋಡ್ಬೋದು, ಒಂದು ಸರ್ತಿ ಅಮೆರಿಕನೂ ನೋಡ್ಬೋದು, ಒಂದು ಸರ್ತಿ ಕೆನಡಾ ನೋಡ್ಬೋದು, ರಷ್ಯಾ ನೋಡ್ಬೋದು, ಎಲ್ಲ ರಾಷ್ಟ್ರಗಳನ್ನು ನೋಡ್ಬೋದು. ಅದನ್ನೇ ಸುನೀತಾ ವಿಲಿಯಮ್ಸ್ ಅವ್ರು ಹೇಳಿದ್ದು, ನಾನು ಎಷ್ಟೋ ಸರ್ತಿ ಹಿಮಾಲಯವನ್ನು ನೋಡ್ತಾ ಇದ್ದೆ, ನಮ್ಮ ದೇಶದ ನೆನಪಾಗ್ತಾ ಇತ್ತು ಅಂತ ಮೇಲ್ಗಡೆ ಕೂತ್ಕೊಂಡು. ಯಾಕೆಂದರೆ ಭೂಮಿಯನ್ನು ಬಿಟ್ಟು ನೀವು ಮೇಲ್ಗಡೆ ಹೊಟ್ಟೋಗಿರ್ತಾರೆ ಅವರೆಲ್ಲ. ಭೂಮಿಯ ಸಂಪರ್ಕ ಇರಲ್ಲ ಅವರಿಗೆ, ಅಂದರೆ ಭೌತಿಕವಾಗಿ. ಅಲ್ಲಿ ಕೂತ್ಕೊಂಡು ಕೆಳಗಡೆ ಸುತ್ತುವ ಭೂಮಿಯನ್ನು ನೋಡ್ತಾರೆ ಅವರು, ಭೂಮಿ ಹೆಂಗೆ ಸುತ್ತಾ ಇದೆ ಅಂತ. ಆಗ ಅವರಿಗೆ ಒಂದು ದಿನಕ್ಕೆ 12 ಸನ್ರೈಸ್ 12 ಸನ್ಸೆಟ್ ಅನ್ನು ನೋಡ್ತಾರಂತೆ. ಎಷ್ಟು ಅತ್ಯದ್ಭುತ ಅಲ್ವಾ ಇದು. ಬಾಹ್ಯಾಕಾಶ ಅಂತಕ್ಕಂಥದ್ದೇ ಅತ್ಯಂತ ಅದ್ಭುತವಾದ ವಿಚಾರ, ಅತ್ಯಂತ ಅದ್ಭುತ. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಕಷ್ಟ. ಅದಕ್ಕೇನೆ ಹೇಳೋದು ಅದನ್ನು ರಾಕೆಟ್ ಸೈನ್ಸ್ ಅಂತ ಅನ್ನೋದು ತುಂಬ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಈ ರಾಕೆಟ್ ಫಾಲ್ಕನ್ 9 ಇವ್ರನ್ನ ಹೊತ್ತೊಯ್ತಾ ಇದೆಯಲ್ಲ, ಇದು ಹೊತ್ತೊಯ್ದ ನಂತರ ಏನಾಗುತ್ತೆ? ಫಾಲ್ಕನ್ 9 ವಾಪಸ್ ಬರುತ್ತಾ ಭೂಮಿಗೆ, ಅಥವಾ ಅದರ ಆಯ್ಸ್ ಅಲ್ಲಿಗೆ ಮುಗಿತಾ? ಆ ಮುಂಭಾಗದ ಜಾಗ ಇದೆಯಲ್ಲ 33/33 ಆ ಸ್ಪೇಸ್ ಇವರೆಲ್ಲ ಕೂತಿರೋ ಜಾಗ, ಅದು ಮಾತ್ರ ಹೋಗಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಅಂಟ್ಕೊಳ್ಳುತ್ತೆ. ರಾಕೆಟ್ನ ಕೆಳಭಾಗ ಎಲ್ಲವೂ ಕೂಡ ಉರಿದು ಹೋಗಿರುತ್ತೆ ಅಲ್ಲಿಗೆ. ಹಾಗೆ ಮತ್ತೆ ಇವ್ರನ್ನ ಕರೆತರೋದಕ್ಕೆ ಇನ್ನೊಂದು ಹೋಗಬೇಕು. ನೀವು ಸುನೀತಾ ವಿಲಿಯಮ್ಸ್ ಕರ್ಕೊಂಡು ಬಂದಿದ್ದು ನೋಡಿರ್ಬೇಕು ನೀವು. ದೊಡ್ಡ ದೊಡ್ಡ ಪ್ಯಾರಾಚೂಟ್ಗಳನ್ನ ಬಿಟ್ಟು ಸಮುದ್ರದಲ್ಲಿ ಇಳಿಸಲಾಗಿತ್ತು ಅವ್ರನ್ನ. ಸಮುದ್ರಕ್ಕೆ ಬಂದು ಇಳಿದಿತ್ತು ಆ ಮುಂಭಾಗ, ಮೂತಿಯ ಮುಂಭಾಗ. ಆಮೇಲೆ ಹಡಗನ್ನು ತೊಗೊಂಡೋಗಿ, ಶಿಪ್ಗಳನ್ನ ತೊಗೊಂಡೋಗಿ ಅದನ್ನು ಕೂಲ್ ಮಾಡಿ ಒಳಗಿರೋರನ್ನ ಸೇಫಾಗಿ ಕರ್ಕೊಂಡು ಬಂದರು. ಅದು ಸ್ಪೇಸ್ ಎಕ್ಸ್ ಮತ್ತು ನಾಸಾದವರೇ ಮಾಡಿದ್ದು. ಈಗಲೂ ಸ್ಪೇಸ್ ಎಕ್ಸ್ ಮತ್ತು ನಾಸಾದವ್ರು ಸೇರಿಕೊಂಡೆ ಇವರೆಲ್ಲರನ್ನೂ ಕೂಡ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ತಲುಪಿಸುವ ಕೆಲಸವನ್ನು ಇಲ್ಲಿಯ ತನಕ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇವರು ಶುಭಾಂಶು ಶುಕ್ಲಾ ಅವರ ತಂದೆ ಮತ್ತು ತಾಯಿ. ಆ ತಂದೆ ತಾಯಿಗೆ ಎಂಥ ಎಕ್ಸೈಟ್ನೆಸ್ ಇರಬೇಕು, ಎಂಥ ಹೆಮ್ಮೆ ಇರಬೇಕು, ಎಂಥ ಖುಷಿ ಇರಬೇಕು. 145 ಕೋಟಿ ಭಾರತೀಯರನ್ನ ಪ್ರತಿನಿಧಿಸಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಅವ್ರು ಹೋಗ್ತಿದ್ದಾರೆ ಅಂತಂದರೆ ಅದಕ್ಕಿಂತಲೂ ಹೆಮ್ಮೆಯ ವಿಚಾರ ಮತ್ತೊಂದು ಇರಲ್ಲ. ಆ ನಿಟ್ಟಿನಲ್ಲಿ ಅವರು ನಿಜಕ್ಕೂ ಕೂಡ ಧನ್ಯರು. ಎಸ್, ಮತ್ತೆ ನಾನೀಗ ಡಾಕ್ಟರ್ SV ಶರ್ಮಾ ಅವರನ್ನು ಸಂಪರ್ಕಕ್ಕೆ ತಗೋತಾ ಇದ್ದೀನಿ ಮಾತುಕತೆ ಆಡೋದಕ್ಕೆ. ಸರ್, ನೀವು ಆಗಲೇ ಹೇಳ್ತಾ ಇದ್ದೀರಿ ಉಡ್ಡಯನಕ್ಕೆ ಮೊದಲು ಯಾಕೋಸ್ಕರ ಭಾರತ ಇಷ್ಟು ದೊಡ್ಡ ಪ್ರಾಜೆಕ್ಟ್ಗೆ ಕೈ ಹಾಕ್ತು ಅಂತಂದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ. ಈಗ ನಾನು ನೀವು ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್?
ಪ್ರಪ್ರಥಮವಾಗಿ ಕಂಗ್ರ್ಯಾಚುಲೇಷನ್ಸ್ ಫಾರ್ ದಿಸ್ ಎಂಟೈರ್ ಕಂಟ್ರಿ. 140 ಕೋಟಿ ಜನಗಳಿಗೆ ಧನ್ಯವಾದಗಳನ್ನು ನಾವು ಹೇಳಬೇಕಾಗತ್ತೆ. ಯಾಕೆಂದರೆ 140 ಕೋಟಿ ಜನಗಳು ಇಟ್ಟಿರೋ ನಂಬಿಕೆನೇ ಇಸ್ರೋ ಮೇಲೆ. ಇಸ್ರೋ ಈ ಒಂದು ಸಾಧನೆಗೆ ಕೈ ಹಾಕುವಂಥ ಒಂದು ವಿಷಯಕ್ಕೆ ಬಂದಿದೆ ಅಂತ ನಾವು ನಿಜವಾಗಲೂ ಈ ದೇಶಕ್ಕೆ ಫಸ್ಟು ಚಿರಋಣಿಯಾಗಬೇಕಾಗತ್ತೆ. ಇದು ಪ್ರಪ್ರಥಮವಾಗಿ ನಮಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ ಫಾರ್ ಎವ್ರಿ ಒನ್ ಆ್ಯಂಡ್ ಫಾರ್ ದಿ ಸಕ್ಸಸ್ಫುಲ್ ಲಾಂಚ್ ಆಫ್ ದಿ ಆಸ್ಟ್ರೋನಾಟ್ ಇನ್ ಟು ದ ಸ್ಪೇಸ್. ಇದು ಪ್ರಥಮವಾಗಿ. ಅದಾನಂತರ ನಾವು ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇದರ ಹಿನ್ನೆಲೆ ಏನು, ಇದಕ್ಕೆ ಕಾರಣ ಏನು, ಈ ರೀತಿಯಾಗಿ ನಾವು ಗಗನಯಾನ ಮಾಡುವಂಥ ಕಾರಣ ಏನು, ಅದು ಈ ಟೈಮಲ್ಲಿ ಇವಾಗ 40 ವರ್ಷಗಳು ನಾವು ಯಾಕೆ ಸುಮ್ಮನಿದ್ವಿ, ಇವಾಗ ಯಾಕೆ ನಾವು ಸಡನ್ ಆಗಿ ಇದನ್ನ ಮಾಡಕೊಟ್ಟಿದ್ವಿ, ಆ ವಿಚಾರಕ್ಕೆ ನಾನು ಬರ್ತೀನಿ, ದಯವಿಟ್ಟು ಕ್ಷಮಿಸಿ, ಆ ವಿಚಾರಕ್ಕೆ ನಾನು ಬರ್ತೀನಿ. ಬಟ್ ಈಗ ಉಡಾವಣೆ ಯಶಸ್ವಿ ಆಗಿರೋದ್ರಿಂದ ಇಲ್ಲಿಂದ ಮುಂದಕ್ಕೆ ನಾವು ಆವಾಗ ಮಾತನಾಡಿದ್ದು ಪ್ರಿಪ್ರೇಷನ್ಸ್ ಬಗ್ಗೆ ಮಾತನಾಡಿದ್ವಿ. ಈಗ ಯಶಸ್ವಿ ಉಡಾವಣೆಯ ನಂತರದ ಈ ಸಮಯ 28 ಅವರ್ಸ್ ಅಂತಾರಲ್ಲ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾ ಸರ್ ದಯವಿಟ್ಟು? ಹೌದು, ಈಗ ಈ ರಾಕೆಟ್ ಉಡಾವಣೆ ಆಗಿದೆ. ಇದು 2 ಸ್ಟೇಜ್ ರಾಕೆಟ್. ಇದು ಫಾಲ್ಕನ್ 9 2 ಸ್ಟೇಜ್ ರಾಕೆಟ್ಟು. 76 ಮೀಟರ್ ಇರುವಂಥ, ಸುಮಾರು 600ರಿಂದ 700 ಟನ್ ಇರುವಂಥ ಒಂದು ಈ ರಾಕೆಟ್ಟು. ಇದರಲ್ಲಿ 2 ಸ್ಟೇಜ್ ರಿಕವರಬಲ್ ರಾಕೆಟ್ ಸ್ಟೇಜಸ್ ಅಂತ ಹೇಳ್ತೀವಿ ನಾವು. ಅದೇನು ಹೇಳಿದರೆ, ಒಂದು ಸರಿ ಅದರಲ್ಲಿ ಕಂಪ್ಲೀಟಾಗಿ ಇಂಧನ ಇರುತ್ತೆ. ಈಗ 700 ಟನ್ ಇದ್ರೂ ಆ 700 ಟನ್ನಲ್ಲಿ 100 ಟನ್ ಮಾತ್ರನೇ ಅದರಲ್ಲಿರುವಂಥ ಒಂದು ಎಕ್ವಿಪ್ಮೆಂಟ್ಸು, ಎಂಜಿನ್ಸು ಇದೆಲ್ಲನು. ಬಾಕಿ ಎಲ್ಲ ಇಂಧನ. ಅದರಲ್ಲಿ ಆಕ್ಸಿಜನ್, ಲಿಕ್ವಿಡ್ ಆಕ್ಸಿಜನ್ ಇದೆ. ಮೊನ್ನೆ ಲೀಕ್ ಆಯಿತು ಅಂತ ಹೇಳಿಬಿಟ್ಟು ಪೋಸ್ಟ್ಪೋನ್ ಆಗಿದ್ದ ಕಾರಣ ಲಿಕ್ವಿಡ್ ಆಕ್ಸಿಜನ್ನಿಂದ. ಮತ್ತು ಸ್ಪೇಸ್ಗೆ ಕೆರೋಸಿನ್ ಅಂತ ಇದೆ, ಸೀಮೆ ಎಣ್ಣೆ ಅಂತ ಹೇಳ್ತಾರೆ ನೋಡಿ, ಕೆರೋಸಿನ್. ಸ್ಪೇಸ್ ಗ್ರೇಡ್ ಕೆರೋಸಿನ್ನ ಯೂಸ್ ಮಾಡಿ ಮಾಡುವಂಥ ಒಂದು ಇದು 2 ಸ್ಟೇಜು. ಆ 2 ಸ್ಟೇಜನ್ನೂ ಒಂದು ಸ್ಟೇಜ್ 50 ಸೆಕೆಂಡ್ ಆದಮೇಲೆ ಸ್ಟಾಪ್ ಆಗುತ್ತೆ, ಇನ್ನು ಸೆಕೆಂಡ್ ಸ್ಟೇಜ್ ಇಗ್ನೇಟ್ ಆಗುತ್ತೆ. ಅದಾದಮೇಲೆ ಸೆಕೆಂಡ್ ಸ್ಟೇಜ್ ಕೂಡ ಇಗ್ನೇಟ್ ಆಗುತ್ತೆ. ಆ 2 ಸ್ಟೇಜನ್ನು ಕೂಡ ರಿಕವರ್ ಮಾಡ್ತಾರೆ. ರಿಕವರ್ ಮಾಡಿ ಅದನ್ನು ರೀಯೂಸಬಲ್ ರಾಕೆಟ್ ಅಂತ ಹೇಳ್ತೀವಿ. ಅದರ ಒಂದು ರೀಫರ್ಬಿಶ್ ಮಾಡಿ ರೀಯೂಸ್ ಮಾಡ್ಬೋದು, ಇಲ್ಲ ಹಾಗೇ ರೀಯೂಸ್ ಮಾಡುವಂಥ ಒಂದು ಟೆಕ್ನಾಲಜಿನ ಫಾಲ್ಕನ್ 9 ಸ್ಪೇಸ್ ಎಕ್ಸ್ ಹೊಂದಿದೆ. ಇದಾದಮೇಲೆ ಆ ಒಂದು ಏನು ಮಾಡ್ಯೂಲ್ ಇದೆ, 33 ಕ್ಯೂಬಿಕ್ ಅಂದರೆ 33 ಕ್ಯೂಬಿಕ್ ಫೀಟ್ ಅಂತ ಹೇಳ್ಬೋದು. ಅಂದರೆ 9.1 ಕ್ಯೂಬಿಕ್ ಮೀಟರ್ ವಾಲ್ಯೂಮ್ ಇರುವಂಥ ಆ ಒಂದು ಕ್ಯಾಪ್ಸೂಲ್ ಏನಿದೆ, ಡ್ರ್ಯಾಗನ್ ಕ್ಯಾಪ್ಸೂಲ್ನ, ಅದನ್ನು ಸ್ಪೇಸ್ ಆರ್ಬಿಟ್ ಅಂತ ನಾವೇನು ಹೇಳ್ತೀವಿ, ಆರ್ಬಿಟ್ಟಿಗೆ ಲಾಂಚ್ ಮಾಡೋಕ್ಕಾಗತ್ತೆ. ಆ ಲಾಂಚ್ ಮಾಡಬೇಕಾದ್ರೆ ಅದ್ರ ಸ್ಪೀಡ್ 28,000 ಕಿಲೋಮೀಟರ್ ಇರುತ್ತೆ. ಆ ಡ್ರ್ಯಾಗನ್ ಮಾಡ್ಯೂಲ್ನಲ್ಲಿ ಸೂಪರ್ ಥ್ರಸ್ಟ್ ಎಂಜಿನ್, ಥ್ರಸ್ಟ್ ಅಂತ ಹೇಳ್ತೀವಿ, ಸೂಪರ್ ಥ್ರಸ್ಟ್ ಎಂಜಿನ್ಸ್ ಅಂತ ಹೇಳ್ತೀವಿ, ಮತ್ತು ಥ್ರಸ್ಟ್ ಎಂಜಿನ್ಸ್ ಅಂತ ಹೇಳ್ತೀವಿ. ಆ ಥ್ರಸ್ಟ್ ಎಂಜಿನ್ಸ್ ಇರುತ್ತೆ ಅದರಲ್ಲಿ. ಅದನ್ನು ಫೈರ್ ಮಾಡಿಕೊಂಡು ಅದರಲ್ಲಿ ಅದೇ ರೀತಿಯಾಗಿ 16ರಿಂದ 24 ಥ್ರಸ್ಟ್ ಎಂಜಿನ್ಸ್ ಇರುತ್ತೆ. ಆ ಥ್ರಸ್ಟ್ ಎಂಜಿನ್ಗಳನ್ನ ಫೈರ್ ಮಾಡಿಕೊಂಡು 28,000 ಕಿಲೋಮೀಟರ್ ಪರ್ ಅವರ್ ಗತಿ ಏನಿದೆ ಅದನ್ನು ನಾವು ನಿಯರ್ ಝೀರೋ ಸ್ಪೀಡ್ಗೆ ತರಬೇಕಾಗತ್ತೆ. ಮತ್ತು ಒಂದು ಸ್ಪೀಡನ್ನು ಕಡಿಮೆ ಮಾಡುವಂಥದ್ದು, ಇನ್ನೊಂದು ನಾವು ಡೈರೆಕ್ಷನ್ ಮತ್ತು ವೆಲಾಸಿಟಿ ಮತ್ತು ಅದರದ್ದು ಕೋಆರ್ಡಿನೇಟ್ಸ್ ಅಂತ ಏನು ಹೇಳ್ತೀವಿ, XYZ ಪಿಚ್, ರೋಲ್ ಆ್ಯಂಡ್ ಯಾ ಅಂತ ಏನು ಹೇಳ್ತೀವಿ, ಆ ಆ್ಯಕ್ಸಸ್ನ ಕಂಟ್ರೋಲ್ ಮಾಡಿಕೊಂಡು ಟುವರ್ಡ್ಸ್ ISS ಈ ಒಂದು ಮಾಡ್ಯೂಲ್ ಮೂವ್ ಆಗಬೇಕಾಗತ್ತೆ. ಈ ಮಾಡ್ಯೂಲು 28 ಗಂಟೆಗಳು ಬೇಕಾಗುತ್ತೆ ಈ ತುಂಬ ಜನ ಕೇಳಿದ್ರು ನನಗೆ, ಅಲ್ಲ ಸರ್ 40,000 ಕಿಲೋಮೀಟರ್ ಸ್ಪೀಡಲ್ಲಿ ಉಡಾವಣೆ ಆಗುತ್ತೆ ಅಂತ ಹೇಳ್ತೀರಾ, ಆದರೆ ಇರೋದು 400 ಕಿಲೋಮೀಟ್ರು ಕ್ಷಣಾರ್ಧದಲ್ಲೇ ಹೋಗ್ಬಿಡ್ಬೋದಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ಅಲ್ಲ, ಅದು ಅರ್ತ್ ಆರ್ಬಿಟ್ನಲ್ಲಿ ಇರುತ್ತೆ. ಅರ್ತ್ ಆರ್ಬಿಟ್ನಲ್ಲಿ ಇವಾಗ 417 ಕಿಲೋಮೀಟ್ರಲ್ಲಿ ISS ಇದೆ. ಇದು ನಮಗೆ 380 ಕಿಲೋಮೀಟರ್ ಆರ್ಬಿಟಲ್ಲಿ ಲಾಂಚ್ ಆಗುತ್ತೆ. ಅದಾದಮೇಲೆ ಅದರಲ್ಲಿರೋ ಥ್ರಸ್ಟ್ ಎಂಜಿನ್ ಯೂಸ್ ಮಾಡಿಕೊಂಡು ಅದರದ್ದು ಆರ್ಬಿಟ್ನ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ. ಚೇಂಜ್ ಮಾಡ್ಕೊಂಡು ಹೋಗಿ ಮತ್ತು ಗತಿನೂ ಕಡಿಮೆ ಮಾಡ್ತಾ ಹೋಗ್ತಾರೆ. ವೆಲಾಸಿಟಿ, ಡೈರೆಕ್ಷನ್ ಮತ್ತು ಸ್ಪೀಡು ಮತ್ತು ಎನ್ವಿರಾನ್ಮೆಂಟಲ್ ಕಂಡೀಷನ್, ಸೂರ್ಯನ ಒಂದು ಬೆಳಕು ಏನಿದೆ ISS ಮೇಲೆ ಹೇಗೆ ಬೀಳ್ತಾ ಇದೆ, ಮತ್ತು ಗಗನ ಏನು ಡ್ರ್ಯಾಗನ್ ಕ್ಯಾಪ್ಸೂಲ್ ಮೇಲೆ ಏನಿದೆ ಅದನ್ನೆಲ್ಲನೂ ನೋಡಿಕೊಂಡೇ ಅದನ್ನು ನಾಳೆ ಸುಮಾರು 4:30ಕ್ಕೆ ಅಲ್ಲಿ ಏನು ರ್ಯಾಂಡೋಸ್ ಆ್ಯಂಡ್ ಡಾಕಿಂಗ್ ಅಂತ ಹೇಳ್ತೀವಿ. ರ್ಯಾಂಡೋಸ್ ಅಂತ ಹೇಳಿದ್ರೆ ಚೇಸ್ ಮಾಡೋವಂಥದ್ದು. ಚೇಸ್ ಮಾಡಿ ಯಾವಾಗ ಒಂದು ಸ್ಪೀಡು ISS ಸ್ಪೀಡು ಕೂಡ ಮತ್ತು ಡ್ರ್ಯಾಗನ್ ಸ್ಪೀಡು ಸೇಮ್ ಆಗುತ್ತೆ, ಒಂದೇ ಆ್ಯಕ್ಸೆಸಲ್ಲಿ ಬರುತ್ತೆ, ಒಂದೇ ರೀತಿಯಾಗಿ ಯಾವುದು ಅದು ಮೂವ್ ಆಗುತ್ತೆ. ಆ ಟೈಮಲ್ಲಿ ನಾಳೆ 4:30 ಅದನ್ನು ಡಾಕ್ ಮಾಡುವಂಥ ಒಂದು ಕಾರ್ಯಕ್ರಮನ ಹೊಂದ್ಕೊಂಡಿದ್ದಾರೆ. ಈ ಒಂದು 28 ಗಂಟೆಗಳಲ್ಲಿ ಈ ಒಂದು ಕ್ಯಾಪ್ಸೂಲು, ಡ್ರ್ಯಾಗನ್ ಕ್ಯಾಪ್ಸೂಲು 90 ನಿಮಿಷ ತಗೊಳ್ತೆ ಒಂದು ರೊಟೇಷನ್, ಒಂದು ರೆವಲ್ಯೂಷನ್ ಹಾಕೋದಕ್ಕೆ. ಅಂದರೆ ಇವಾಗ ಅದು ಅರ್ತ್ ಆರ್ಬಿಟಲ್ ಇರುತ್ತೆ, ಅರ್ತಿನ ಕಕ್ಷೆಯಲ್ಲಿ ಅದು ರೊಟೇಷನ್ ಆಗ್ತಾ ಇರುತ್ತೆ. ಆ ರೊಟೇಷನ್ ಮಾಡೋದಕ್ಕೆ ಒಂದು ರೊಟೇಷನ್ಗೆ 90 ನಿಮಿಷ ತಗೊಳುತ್ತೆ.
ಹೆಚ್ಚು ಕಡಿಮೆ 18 ರೊಟೇಷನ್ನು ಆ ಭೂಮಿನ ತಗೊಳುತ್ತೆ. ಅದು ಪ್ರದಕ್ಷಿಣೆ ಅಂತ ನಾವು ಹೇಳ್ತೀವಿ ನೋಡಿ, 18 ಪ್ರದಕ್ಷಿಣೆ ಮಾಡುತ್ತೆ. 18 ಪ್ರದಕ್ಷಿಣೆ ಮಾಡಿ ಅದ್ರ ಸ್ಪೀಡು ಎಲ್ಲ ಕಡಿಮೆ ಮಾಡಿದ್ಮೇಲೆ ಅದನ್ನು ಡಾಕ್ ಮಾಡೋಕ್ಕಾಗುತ್ತೆ. ಡಾಕ್ ಮಾಡಿದ ಮೇಲೆ ಕೂಡ ಸಾಕಷ್ಟು ಕೆಲಸಗಳಿದೆ. ಡಾಕ್ ಮಾಡಿದ ಮೇಲೆ 3 ರಿಂದ 4 ಗಂಟೆವರೆಗೂ ಆ ಒಂದು ಏನು ಪೋರ್ಟ್ ಇದೆ, ಕ್ಯಾಪ್ಸೂಲ್ ಡ್ರ್ಯಾಗನ್ ಕ್ಯಾಪ್ಸೂಲ್ ಪೋರ್ಟು ಮತ್ತು ISS ಪೋರ್ಟು, ಇಂಟರ್ಮೀಡಿಯೇಟ್ ಪೋರ್ಟ್ ಅಂತ ಹೇಳ್ತೀವಿ ನಾವು. ಅದಕ್ಕೆ ಏರ್ ಲಾಕ್ ರೂಮ್ ಅಂತ ಹೇಳ್ತೀವಿ. ಅಂದರೆ ನಾವು ಏನು 2 ಬಾಗಿಲು ಅಂತಲೇ ಹೇಳ್ಕೊಳ್ಳೋಣ. ಒಂದು ರೂಮ್ಗೆ ಹೋಗೋದಕ್ಕೆ 2 ಬಾಗಿಲು, ಒಂದು ಒಳಗಡೆ ಬಾಗಿಲು ಹಾಕಿರುತ್ತೆ, ಹೊರಗಡೆ ಬಾಗಿಲು ತೆಗೆದು ಇಂಟರ್ಮೀಡಿಯೇಟ್ ಜಾಗಕ್ಕೆ ಬಂದು ಅಲ್ಲಿ ಕಂಪ್ಲೀಟಾಗಿ ಇವ್ರನ್ನ ಒಂದು ತಪಾಸಣೆಯನ್ನು ಮಾಡಬೇಕಾಗತ್ತೆ. ಮತ್ತು ಅವರಿಗೆ ಏನು ಕಂಡೀಷನ್ಸ್ ಇದೆ, ಪ್ರೆಷರ್ ಕಂಡೀಷನ್ಸು, ಮತ್ತು ISSದು ಏನು ತಾಪಮಾನ ಇದೆ, ಮತ್ತು ಈ ಬಂದಿರೋವಂಥ ಏನು ಆಸ್ಟ್ರೋನಾಟ್ಸು ಮತ್ತು ಆ ಒಂದು ಪೋರ್ಟಿನ ಒಳಗಡೆ ಬಂದಿರೋವಂಥ ಆ ಸಮಯದಲ್ಲಿ ಎಲ್ಲ ಕಂಡೀಷನ್ಗಳು ಮ್ಯಾಚ್ ಆಗೋವರೆಗೂ 2 to 3 ಅವರ್ಸ್ಗೆ ಅವ್ರಿಗೆ ಕಂಡೀಷನ್ ಮಾಡೋಕ್ಕಾಗುತ್ತೆ. ಕಂಡೀಷನ್ ಮಾಡಿದ ಮೇಲೇ ಆ ಪೋರ್ಟನ್ನ ಕ್ಲೋಸ್ ಮಾಡ್ತಾರೆ. ಆ ಡ್ರ್ಯಾಗನ್ ಪೋರ್ಟನ್ನು ಕ್ಲೋಸ್ ಮಾಡಿ ISS ಪೋರ್ಟ್ನ ಓಪನ್ ಮಾಡಿ ಈ 4 ಜನ ಆಸ್ಟ್ರೋನಾಟ್ಸು ಒಳಗಡೆ ಹೋಗುವಂಥ ಒಂದು ಕಾರ್ಯಕ್ರಮ ನಡೆಯುತ್ತೆ. ಒಳಗಡೆ ಹೋಗಿ ಕಾರ್ಯಕ್ರಮ ಆದಮೇಲೆ ಮತ್ತೆ ಅಲ್ಲಿ ಏನು ಎಕ್ಸ್ಪೆರಿಮೆಂಟ್ಸ್ ಇದೆ, ಅಲ್ಲಿ 14 ದಿನಗಳು ಏನು ಕಾರ್ಯಕ್ರಮಗಳನ್ನ ಹೊಂದ್ಕೊಂಡಿದ್ದಾರೆ. ISS ಬಂದ್ಬಿಟ್ಟು 16,000 ಸ್ಕ್ವೇರ್ ಫುಟ್ ಇರುವಂಥ ಒಂದು ಜಾಗ. ಅದು ಒಂದು ದೊಡ್ಡ ಫುಟ್ಬಾಲ್ ಸ್ಟೇಡಿಯಂ ಇದ್ದಾಗೆ. ಅಲ್ಲಿ ಲ್ಯಾಬೊರೇಟರಿ ಇರುತ್ತೆ, ಅಲ್ಲಿ ಬಯಾಲಜಿಕಲ್ ಲ್ಯಾಬೊರೇಟರಿ, ಫಿಸಿಕಲ್ ಲ್ಯಾಬೊರೇಟರಿ, ಕೆಮಿಕಲ್ ಲ್ಯಾಬೊರೇಟರಿ, ಮೆಕ್ಯಾನಿಕಲ್ ಲ್ಯಾಬೊರೇಟರಿ, ಎಲ್ಲ ಥರದ ಲ್ಯಾಬೊರೇಟರಿ ಇದೆ. ಪ್ಲಸ್ ಟಾಯ್ಲೆಟ್ಸು, ಬಾತ್ರೂಮ್ಸು, ಮತ್ತು ನಿಮಗೆ ಬೆಡ್ರೂಮ್ಸು, ಹೀಗೆ ಎಲ್ಲ ಥರದ ವ್ಯವಸ್ಥೆ ಅಲ್ಲಿದೆ. ಒಂದು ದೊಡ್ಡ ಮನೆ ಅಂತಲೇ ಅನ್ಕೋಬೋದು ಇದು. ಅಲ್ಲಿ ಹೋದ್ಮೇಲೆ ಮತ್ತೆ ಬಾಕಿ ಕಾರ್ಯಕ್ರಮಗಳನ್ನ 14 ದಿನದವರೆಗೂ ಅವ್ರು ಹಮ್ಮಿಕೊಳ್ಬೇಕಾಗತ್ತೆ. ಇದರಲ್ಲಿ ನಾವು ಹೇಳ್ತಾ ಇದ್ದಾಗೆ, ಒಂದು ಅವರು ಇಲ್ಲಿಂದ ಟ್ರಾವೆಲ್ ಮಾಡೋದೊಂದು ಎಕ್ಸ್ಪೀರಿಯನ್ಸ್ ನಮಗೆ ಬೇಕು. ಅದು ಎರಡನೇದು, ಅಲ್ಲಿ ಹೋಗಿ ಡಾಕ್ ಆದಮೇಲೆ ಅವರಿಗೆ ಇಂಟರ್ಮೀಡಿಯೇಟ್ ಸ್ಟೇಟ್ ಏನಿದೆ ಅದ್ರ ಎಕ್ಸ್ಪೀರಿಯನ್ಸ್ ಬೇಕು. ಮೂರನೇದು, ಅವ್ರು ಒಳಗಡೆ ಹೋದ್ಮೇಲೆ, ಆಸ್ಟ್ರೋನಾಟ್ ಒಳಗಡೆ ISSಗೆ ಎಂಟ್ರ್ ಆದಮೇಲೆ ಅವರ ಸ್ಥಿತಿಗತಿಗಳು, ಮೆಂಟಲ್, ಫಿಸಿಕಲ್, ಸೈಕಾಲಜಿಕಲ್ ಕಂಡೀಷನ್ಸ್ ಹೇಗಿರುತ್ತೆ, ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ, ಅದರಿಂದ ನಾವು ಏನು ಕಲಿಬೇಕು ಅನ್ನೋದನ್ನು ನಾವು ನೋಡ್ಕೋಬೇಕಾಗುತ್ತೆ. ಅದಾದಮೇಲೆ 14 ದಿನದ ಎಕ್ಸ್ಪೆರಿಮೆಂಟು, ಅದರಲ್ಲಿ ಪ್ರೈಮ್ ಮಿನಿಸ್ಟರ್ ಜೊತೆ ಇಂಟ್ರ್ಯಾಕ್ಷನ್ನು, ಇಂಡಸ್ಟ್ರಿಯಲ್ಸ್ ಜೊತೆ ಇಂಟ್ರ್ಯಾಕ್ಷನ್ನು, ಮತ್ತು ಮಕ್ಕಳು ಮೇಯ್ನಾಗಿ ಇದು ಒಂದು ಮಕ್ಕಳುಗಳ ಭಾಳ ದೊಡ್ಡ ಮೋಟಿವೇಶನ್ ಅಂತ ನಾವು ತಗೊಳ್ಬೇಕಾಗತ್ತೆ. ನೋಡಿ, ಇವತ್ತು ಎಲ್ಲ ಕಾಲೇಜ್ ಸ್ಕೂಲ್ಗಳಲ್ಲಿ TV ನಲ್ಲಿ ಇದು ಲಾಂಚನ್ನು ತೋರಿಸ್ತಾ ಇದ್ದಾರೆ. ಮಕ್ಕಳುಗಳು ಕಾಸ್ಟ್ಯೂಮ್ಸ್, ನಾನು ಒಂದು ಆಸ್ಟ್ರೋನಾಟ್ ಅಂತ ಒಂದು ಹಾಕೊಂಡು ಅಂತ ಹೋಗುವಂಥದ್ದು, ಒಂದು ಸೈನ್ಸ್ ಓದೋದಕ್ಕೆ ಮತ್ತು ಟೆಕ್ನಾಲಜಿ ಕಲಿಯೋದಕ್ಕೆ, ಓದೋದಕ್ಕೆ. ಇವಾಗ ಮಕ್ಕಳಿಗೆ ಓದಬೇಕಂದ್ರೆ ಒಂದು ಕಷ್ಟ ಅನ್ನೋ ಒಂದು ಪರಿಸ್ಥಿತಿ ಇರಬೇಕಾದ್ರೆ ಒಂದು ದೊಡ್ಡ ಮೋಟಿವೇಶನ್ ಫ್ಯಾಕ್ಟರ್ ಆಗುತ್ತೆ ಇದು. ಮತ್ತು ಆ ಮಕ್ಕಳುಗಳ ಜೊತೆ, ಸ್ಪೇಸಿಂದ ಮಕ್ಕಳುಗಳ ಜೊತೆ ಇಂಟ್ರ್ಯಾಕ್ಷನ್ ಮಾಡೋದು, ಆ ಮಕ್ಕಳುಗಳಿಗೂ ಒಂದು ಅದು ಒಂದು ದೊಡ್ಡ ಒಂದು ಎನ್ಕರೇಜ್ಮೆಂಟ್ ಆಗುತ್ತೆ. ಹೀಗಾಗಿ ಒಂದು ನಮಗೆ ಸೈನ್ಸ್, ಟೆಕ್ನಾಲಜಿ ಮತ್ತು ಅದರಲ್ಲಿ ಬರುವಂಥ ಬೆನಿಫಿಟ್ಗಳು, ಸೈನ್ಸ್ ಮತ್ತು ನಮ್ಮ ಫ್ಯೂಚರ್ ಸ್ಪೇಸ್ ಪ್ರೋಗ್ರಾಮ್ಗೆ ಬೇಕಾದಂಥ ಬೆನಿಫಿಟ್ ಒಂದು ನೋಡ್ತಾ ಹೋದರೆ, ಜನಸಾಮಾನ್ಯರಿಗೆ ಕೂಡ ಭಾಳಷ್ಟು ಒಂದು ಬೆನಿಫಿಟ್ ಇದರಲ್ಲಿ ಒಂದು ಇಂಟ್ರ್ಯಾಕ್ಷನಿಂದ, ಮೋಟಿವೇಷನಿಂದ ಬರ್ತಾ ಇದ್ರು. ಎಕ್ಸ್ಪೆರಿಮೆಂಟ್ಗಳು ಕೂಡ ಇವಾಗ ಕೆಲವೊಂದು ಡಯಾಬಿಟೀಸ್ ಬೇಸ್ಡ್ ಎಕ್ಸ್ಪೆರಿಮೆಂಟ್ಸ್, ಇವಾಗ ಡಯಾಬಿಟೀಸ್ ಮೆಡಿಸಿನ್ ಮಾಡೋದಕ್ಕೆ ಅಲ್ಲಿ ನಾವು ಮಾಡ್ಬೋದಾ, ಮಾಡಿದ್ರೆ ಹೇಗೆ ಆಗ್ಬೋದು, ಮತ್ತು ಡಯಾಬಿಟೀಸ್ ಪೇಷಂಟ್ಸ್ ನಾವು ಅಲ್ಲಿ ಕರ್ಕೊಂಡು ಹೋದರೆ ಅಲ್ಲಿ ಏನಾದರೂ ಅವರಿಗೆ ಹೇಗೆ ಅವರ ಸ್ಥಿತಿಗತಿಗಳಿರುತ್ತೆ ಅನ್ನೋದು, ಮತ್ತು ಅಲ್ಲಿ ತರಕಾರಿಗಳನ್ನ ಬೆಳೆಯುವಂಥದ್ದು, ತರಕಾರಿಗಳನ್ನ ಅಲ್ಲಿ ಬೆಳಿಬೋದು, ಭೂಮಿಗೆ ಬೆಳೆದಕ್ಕೂ ಅಲ್ಲಿ ಬೆಳೆದ ತರಕಾರಿಗೂ ಅಲ್ಲಿ ಮೈಕ್ರೋಗ್ರಾವಿಟಿ, ಅದಕ್ಕೂ ಏನು ಡಿಫ್ರೆನ್ಸು, ನ್ಯೂಟ್ರಿಯನ್ಸ್ ಏನು ಡಿಫ್ರೆನ್ಸ್ ನೋಡಿ. ಇವಾಗ ಕರ್ನಾಟಕದಲ್ಲೇ ತೊಗೊಂಡ್ರೆ ನಾವು ಕಾಫಿ ತತ್ವ ನೋಡಿದ್ರೆ, ಚಿಕ್ಕಮಂಗ್ಳೂರಲ್ಲಿ ಬೆಳೆಯೋ ಕಾಫಿಗೂ ಮಡ್ಕರದಲ್ಲಿ ಬೆಳೆಯೋ ಕಾಫಿಗೂ ಡಿಫ್ರೆನ್ಸ್ ಇದೆ. ಅದೇ ರೀತಿ ಆಲೂಗಡ್ಡೆ, ಹಾಸನದಲ್ಲಿ ಬೆಳೆಯೋ ಆಲೂಗಡ್ಡೆಗೂ, ಮಂಡ್ಯ ಬೆಳೆಯೋ ಆಲೂಗಡ್ಡೆಗೂ ಡಿಫ್ರೆನ್ಸ್ ಇರುತ್ತೆ. ಅದೇ ರೀತಿಯಾಗಿ ಭೂಮಿನಲ್ಲೇ ಇಷ್ಟೊಂದು ಡಿಫ್ರೆನ್ಸ್ ಇರುತ್ತೆ. ನ್ಯೂಟ್ರಿಯೆಂಟ್ಸ್ ಆಗಲಿ, ಅದರಲ್ಲಿ ಬೇಕಾದಂಥ ಪೋಷಕಾಂಶಗಳಾಗಲಿ, ಮಿನರಲ್ಸ್ ಆಗಲಿ, ಮತ್ತು ಅದರಲ್ಲಿ ಈವನ್ ಟೇಸ್ಟ್ ಆಗಲಿ ಎಲ್ಲ ಡಿಫ್ರೆನ್ಸ್ ಇರೋದು. ಅಲ್ಲೂ ಕೂಡ ವೆಜಿಟೇಷನ್ ಮಾಡಿದಾಗ ಹೇಗೆ ಡಿಫ್ರೆನ್ಸ್ ಬರುತ್ತೆ ಅನ್ನೋದು ಒಂದು ಎಕ್ಸ್ಪೆರಿಮೆಂಟ್ ನಡೆಯುತ್ತೆ. ಮತ್ತು ಅವರು ಇಲ್ಲಿಂದ ಹೋಗಬೇಕಾದ್ರೆ ಏನು ವಾಟರ್ ಬೇರ್ಸ್ ಅಂತ ಹೇಳ್ತೀವಿ, ಮೈಕ್ರೋ ಆರ್ಗಾನಿಸಮ್ಸ್, ಅದು ನೀರಿನಲ್ಲಿರುವಂಥ ಒಂದು ಕ್ರಿಮಿಕೀಟಗಳು, ಅದನ್ನ ತೊಗೊಂಡೋಗಿದ್ರು. ಅವುಗಳು ಭಾಳಷ್ಟು ಸ್ಟ್ರಾಂಗು, ಭಾಳಷ್ಟು ಎವಲ್ವ್ ಆಗಿದೆ. ಆ ಸ್ಪೇಸಲ್ಲಿ ಹೇಗೆ ಮಲ್ಟಿಪ್ಲೈ ಆಗುತ್ತೆ, ಸ್ಪೇಸಲ್ಲಿ ಹೇಗಿರುತ್ತೆ ಅನ್ನೋದನ್ನು ಕೂಡ ಎಕ್ಸ್ಪೆರಿಮೆಂಟ್ಸ್ ನಡೆಯುತ್ತೆ. ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಗಗನಯಾನಕ್ಕೆ ಬೇಕಾದಂಥ, ನಾನು ಮತ್ತೆ ಗಗನಯಾನಕ್ಕೆ ಮತ್ತೆ ನಮ್ಮ ಇಸ್ರೋ ಪ್ರೋಗ್ರಾಮ್ಗೆ ಯಾಕೆ ವಾಪಸ್ ಬರ್ತಾ ಇದ್ದೀನಿ ಅಂತಂದರೆ, ಕಾರಣಗಳಿವೆ ಸಮೇತನೇ ಇದು ಹೋಗಿರೋದು. ನಮಗೆ ಸಾಕಷ್ಟು ಇದರಿಂದ ಇನ್ಪುಟ್ಸ್ ಬರುತ್ತೆ ಅನ್ನೋದು. ಮತ್ತು ಗಗನಯಾನದಲ್ಲಿ ಕೂಡ ಗಗನಯಾತ್ರಿಗಳು ಕಂಪ್ಯೂಟರ್ ಆಪ್ರೇಟ್ ಮಾಡಬೇಕಾಗತ್ತೆ, ಲ್ಯಾಪ್ಟಾಪ್ಸು, ಮತ್ತು ಬೇಕಾದಂಥ ಏನು
ಐಪ್ಯಾಡ್ಸ್ ಅಂತ ಹೇಳ್ತೀವಿ, ಅದನ್ನೆಲ್ಲ ಆಪ್ರೇಟ್ ಮಾಡಬೇಕಾಗುತ್ತೆ. ಆ ರೀತಿಯಾಗಿ ಆಪ್ರೇಟ್ ಮಾಡುವಂಥ ಒಂದು ಎಕ್ಸ್ಪೆರಿಮೆಂಟ್ ಕೂಡ ಹೀಗೆ ಸುಭಾಷ್ ಶುಕ್ಲಾ ಅವರ ಕ್ರಿಟಿಕಲ್ 7 ಎಕ್ಸ್ಪೆರಿಮೆಂಟ್ಸ್, ಆ್ಯಕ್ಚುಲಾಗಿ ಟೋಟಲ್ 60 ಎಕ್ಸ್ಪೆರಿಮೆಂಟು, ಅದರಲ್ಲಿ 30 ಎಕ್ಸ್ಪೆರಿಮೆಂಟ್ ಬಂದುಬಿಟ್ಟು 30 ದೇಶಗಳಿಂದ ಬಂದಿರೋಂಥ ಎಕ್ಸ್ಪೆರಿಮೆಂಟು. 30 ಎಕ್ಸ್ಪೆರಿಮೆಂಟಲ್ಲಿಗೆ ಹೆಚ್ಚು ಇವರು ಭಾಗವಹಿಸ್ತಾರೆ. ಅದರಲ್ಲಿ ಕ್ರಿಟಿಕಲ್ 7 ಎಕ್ಸ್ಪೆರಿಮೆಂಟ್ ಅಂತ ನಾವೇನು ಲಿಸ್ಟ್ ಮಾಡಿದ್ದೀವಿ, ಅದರಲ್ಲಿ ಕಂಟ್ರೋಲ್ ಪ್ಯಾನಲ್ ಆಪ್ರೇಟ್ ಮಾಡುವಂಥದ್ದು ಅದು ಕೂಡ ಒಂದು ಎಕ್ಸ್ಪೆರಿಮೆಂಟ್. ಯಾಕೆಂದರೆ ಮೈಕ್ರೋಗ್ರಾವಿಟಿನಲ್ಲಿ ಮಾಂಸಖಂಡಗಳು ಅದು ಕ್ಷಮತೆಯನ್ನು ಕಳ್ಕೊಳ್ಳುತ್ತೆ, ಮತ್ತು ಬೋನ್ ಡೆನ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ, ಮತ್ತು 5 ರೆಟಿನಾ ಏನಿದೆ, 5 ಕ್ಷಮತೆ ಏನಿದೆ ಅದು ಕಡಿಮೆ ಆಗುತ್ತೆ. ಸೊ ನಾವು ಕಂಟ್ರೋಲ್ ಪ್ಯಾನಲ್ ಆಪ್ರೇಟ್ ಮಾಡಬೇಕಾದ್ರೆ ಹೇಗಾಗುತ್ತೆ ಅನ್ನೋದು ಕೂಡ ಒಂದು ಎಕ್ಸ್ಪೆರಿಮೆಂಟ್. ಮತ್ತು ಬೋನು ಡೆನ್ಸಿಟಿ ಕಡಿಮೆ ಆದಾಗ ಯಾವ ರೀತಿಯಾಗಿ ವಿಟಮಿನ್ಸ್ ತೊಗೋಬೋದು, ಯಾವ ರೀತಿಯ ಪ್ರೋಟೀನ್ಸ್ ತೊಗೊಂಡ್ರೆ ಬೋನ್, ಇವಾಗ ಕ್ಯಾಲ್ಶಿಯಂ ತೊಗೊಳ್ತೀವಿ, ಈಗ ಭೂಮಿನಲ್ಲಿ ಕೂಡ ನಡೆಯುತ್ತೆ, ಕ್ಯಾಲ್ಶಿಯಂ ತಗೊಳ್ತಾರೆ, ಅದು ಆ ರೀತಿಯಾಗಿ ಒಂದು ಎಕ್ಸ್ಪೆರಿಮೆಂಟ್ಗಳು ಕೂಡ ನಡೀತಾ ಇದೆ. ಮತ್ತು ಇಂಪಾರ್ಟೆಂಟಾಗಿ ನಾನು ಹೇಳಿದಾಗೆ ಈ ಮಾಂಸಖಂಡಗಳು ಏನು ಅವುಗಳ ಕ್ಷಮತೆಗಳನ್ನ ಕಡಿಮೆ ಮಾಡ್ಕೊಳ್ಳುತ್ತೆ, ಅದನ್ನು ಇಂಪ್ರೂವ್ ಮಾಡೋದು ಹೇಗೆ. ಈಗ ಫೈನಲ್ ಆಗಿ ಸ್ಪೇಸನ್ನು ಕಾಲನೈಸೇಷನ್ ಮಾಡ್ಬೋದಾ, ಈಗ ಚಂದ್ರಯಾನದಲ್ಲಿ ಒಂದು ಕಾಲನೈಸೇಷನ್ ಮಾಡ್ಬೋದಾ, ಅಲ್ಲಿ ಜನಗಳು ಹೋಗಿ ಇರ್ಬೋದಾ, ಇದ್ದರೆ ನಾವು ಅಲ್ಲಿ ಇಲ್ಲಿಂದ ಯಾವಾಗಲೂ ತರಕಾರಿ ನೀರು ಎಲ್ಲ ತೊಗೊಂಡು ಹೋಗೋಕ್ಕಾಗಲ್ಲ, ಅಲ್ಲಿ ನಾವು ಆಕ್ಸಿಜನ್ ಹೇಗೆ ಮಾಡಬೇಕು, ನೀರು ಹೇಗೆ ಮಾಡ್ಕೋಬೇಕು, ಮತ್ತು ವೆಜಿಟೇಬಲ್ಸ್ ಹೇಗೆ ಮಾಡ್ಕೋಬೇಕು, ಇದೆಲ್ಲನೂ ಎಕ್ಸ್ಪೆರಿಮೆಂಟ್ ಸರ್. ಹಾಗೆ ಸಂಪರ್ಕದಲ್ಲಿ ಶರ್ಮಾ ಸರ್ ಮಾತನಾಡ್ತೀನಿ, ಇನ್ನೊಂದಷ್ಟು ವಿಚಾರಗಳು ಬರ್ತಾ ಇದೆ ನೋಡೋಣ. Through Chandrayaan before anybody else, and today we are collaborating with NASA in an equal measure, in an equal platform. So India is no longer a follower, it is actually an equal partner. And let me also put it on record that Shubhanshu Shukla, the Indian member of the crew, is going to be the most crucial component of this entire mission, which is going to last about 2 weeks or so. It might be plus minus, because he's the pilot and he's going to perform 7 exclusive experiments which have been designed by India, which have been, the kits have been provided by India. I'm glad to say 2 or 3 of those kits by the Department of Biotechnology. We have entered into a formal MOU with ISRO, between the ISRO and the DBT. Then there are kits provided by some of the IITs, kits provided by the Indian. ಕೇಂದ್ರ ಸಚಿವರು ಈ ಯಶಸ್ವಿ ಯೋಜನೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಜೊತೆಗೆ ಭಾರತ ಈ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಾಧಿಸಿದಂತಹ ಮೈಲುಗಲ್ಲು ಅಂತಕ್ಕಂಥದ್ದನ್ನು ಬಹಳ ಸಂಭ್ರಮದಿಂದ ಹೇಳ್ತಾ ಇದ್ರು. ಇನ್ನು ಮುಂದಕ್ಕೆ ಏನು ಎತ್ತ ಪ್ರಾಜೆಕ್ಟ್ಗಳು, ಇಸ್ರೋದವರು ಏನೆಲ್ಲ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಬ್ಲೂ ಪ್ರಿಂಟ್ಸ್ ಕೂಡ ರೆಡಿ ಇದೆ, ನಾವು ದಾಪುಗಳನ್ನು ಇಡ್ತಾ ಇದ್ದೀವಿ ಅಂತಕ್ಕಂಥದ್ರ ಬಗ್ಗೆ ಮಾತನಾಡ್ತಾ ಇದ್ರು.